ಗಣಪತಿ ಟೆಂಪಲ್ ಗೈಸ್ ಇದು. ಅಜರ್ಬೈಜಾನ್ ಪೀಪಲ್ ಏನಿದಾರಲ್ಲ, ಸೊ ದೇ ಡೋಂಟ್ ಲೈಕ್ ವಾಟರ್, ಬರೀ ಕೋಕಾ ಕೋಲಾನೇ ಕುಡಿಯೋದು. ಇಲ್ಲಿ ತುಂಬ ಬ್ಯೂಟಿಫುಲ್ ಸ್ಕಲ್ಪ್ಚರ್ಸ್ ಇದ್ದಾವೆ, ನೋಡ್ಬೋದು ನೀವು ಎಲ್ಲ ಕಡೆ. ಸೊ ಗೈಸ್ ಗುಡ್ ಮಾರ್ನಿಂಗ್. ಇದು ಆ್ಯಕ್ಚುಲಿ ಡೇ 2. ನಾವು ಇವತ್ತು ಅಪ್ಶರಾನ್ ಟೂರಿಗೆ ಹೋಗ್ತಿದ್ದೀವಿ. ಬೇಸಿಕ್ಲಿ ನಿಜಾಮಿ ಸ್ಟ್ರೀಟು, ಮೇಡ್ ಇನ್ ಟವರ್ಸು, ಒಂದು ಸ್ವಲ್ಪ ಮೇಜರ್ ಅಟ್ರಾಕ್ಷನ್ಸ್ನ ಕವರ್ ಮಾಡ್ತೀವಿ. ಸೊ ಈಗ ಯಾಸನೌ ಸ್ಟ್ರೀಟಲ್ಲಿದ್ದೀವಿ ನಾವು, ನೋಡ್ಬೋದು. ಚೆನ್ನಾಗಿದೆ ಇದೊಂದು. ಇವತ್ತು ಹೆವಿ ಟ್ರಾಫಿಕ್ ಇದೆ, ನಿನ್ನೆ ಅಷ್ಟಿರಲಿಲ್ಲ, ಅದಕ್ಕೆ ಇವರಿಗೂ ಬರೋಕ್ಕೆ ಲೇಟ್ ಆಯಿತು ನೋಡಿ. ಕರೆಂಟ್ಲಿ ಈಗ ಅಲ್ಲಿಗೆ ಹೋಗ್ತಿರೋದು. ಬನ್ನಿ ಹೋಗೋಣ. ಸೊ ಗೈಸ್ ನೀವು ಅಲ್ಲಿ ನೋಡ್ತಿರ್ಬೋದು, ಅದೇ ನಮ್ಮ ಬಾಕುನ ಮೆಟ್ರೋ ಸ್ಟೇಷನ್ನು ಯಾವ ಥರ ಇದೆ ನೋಡಿ. ಕಂಪೇರ್ ಮಾಡ್ಕೊಳ್ಳಿ ನಮ್ಮ ಬೆಂಗಳೂರಿಂದು. ಇದನ್ನು ಸಖತ್ತಾಗಿದೆ ಅಲ್ಲ ಇದು ಮೆಟ್ರೋ ಸ್ಟೇಷನ್, ನೋಡ್ಬೋದು ನೀವು. ಶಾರ್ಟ್ ಆ್ಯಂಡ್ ಸಿಂಪಲ್ ನೋಡಿ ಮೆಟ್ರೋ. ಈಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದ್ವಿ ಇನ್ನೊಂದ್ಸರಿ. ಡೋನರ್ ತಿಂತೀವಿ ಮತ್ತೆ, ನೋಡ್ಬೋದು ಇದೆ ಅದು ಶಾಪು. ಸೊ ಇಲ್ಲೊಂದು ಜಾಗದಲ್ಲಿದ್ದೀವಿ ನಾವೀಗ ಕರೆಂಟ್ಲಿ. ಬನ್ನಿ ನೀವು ನೋಡ್ತಿದ್ದೀರಲ್ಲ, ಈ ಕಡೆ ಇರೋದು ಬೀಫು ಲೆಫ್ಟ್ ಸೈಡು, ಆ ಕಡೆ ಇರೋದು ಚಿಕನ್ನು. ಸೊ ವಿ ಆರ್ ಹ್ಯಾವಿಂಗ್ ಚಿಕನ್ ನಾವು. ಬೀಫ್ ಅಂದರೆ ಅದು ಕೌದು, ಆ್ಯಕ್ಚುಲಿ ಕೌ ಮೀಟ್ ಅದು ಈ ಕಡೆ ಇರೋದು ಲೆಫ್ಟ್ ಸೈಡು. ಗೈಸ್ ನಾವು ಕರೆಂಟ್ಲಿ ಈಗ ಅತೇಸ್ಗಾ ಟೆಂಪಲ್ ಹತ್ರ ಬಂದಿದ್ದೀವಿ. ಅಪ್ಶರಾನ್ ಟೂರಲ್ಲಿದ್ದೀವಿ ನಾವೀಗ ಬಾಕುದಲ್ಲಿ. ಈಗ ಜಸ್ಟ್ ಡೋನರ್ ತಿಂದೆ ಮುಗಿಸ್ದೆ ನಾನು. ಸೊ ಅದೇ ಅಲ್ಲಿದೆಯಲ್ಲ ಅದು ಎಂಟ್ರೆನ್ಸು. ಬನ್ನಿ ನೋಡಿ, ಇದು ಪೊಲೀಸ್ ಸ್ಟ್ಯಾಂಡ್ ಅನಿಸುತ್ತೆ, ಪೊಲೀಸ್ ಗಾಡಿ, ಪೊಲೀಸ್ ಅಂತ ಇದೆ. ಸೊ ನಾನೊಂದು ರೆಗ್ಯುಲರ್ ಪ್ಯಾಟ್ರನ್ ಏನು ಅಬ್ಸರ್ವ್ ಮಾಡಿದೆ ಅಂದರೆ ಇಲ್ಲೇ ಟೂರಿಸ್ಟ್ ಅಲ್ಲಿ. ಸೊ ದೇ ಸ್ಮೋಕ್ ಎ ಲಾಟ್, ಸ್ಮೋಕಿಂಗ್ ಈಸ್ ಕಾಮನ್ ಇಯರ್. ಸೊ ಗೈಸ್ ನೋಡ್ತಿದ್ದೀರಾ, ಇದೆ ಅತೇಸ್ಗಾ ಟೆಂಪಲ್ಲು. ಸೊ ಲೆಟ್ಸ್ ಎಂಟರ್ ನಾವು. ನೋಡ್ಬೋದು ಕೋಲ್ಡ್ ಇದೆ ವೆದರ್ ಮಾತ್ರ. ಸೊ ಗೈಸ್ ನೋಡ್ಬೋದು, ಇಲ್ಲಿ ನ್ಯಾಚುರಲ್ ಫೈರ್ ಇದೆ. ಏನಕ್ಕೆ ಇದು ಅತೇಸ್ಗಾ ಫೈರ್ ಟೆಂಪಲ್ ಅಂತ ಕರೀತಾರೆ ಅಂದರೆ, ಯು ಕ್ಯಾನ್ ಸಿ ದ ನ್ಯಾಚುರಲ್ ಬರ್ನಿಂಗ್ ಫೈರ್ ಇಯರ್. ಸೊ ನೋಡಿ ಪೂರ್ತಿ ಇದರ ಆರ್ಕಿಟೆಕ್ಟ್ ಹೇಗಿದೆ ಅಂತ, ಸಖತ್ತಾಗಿ ಉಂಟು. ಇಲ್ಲೆಲ್ಲ ನೋಡ್ಬೋದು ನೀವು. ಇದು ಅಷ್ಟೇ, ಇಲ್ಲಿ ನೋಡ್ಬೋದು, ಇಲ್ಲೂ ಬರ್ನಿಂಗ್ ಫೈರ್ ಇತ್ತು ಅನ್ಸುತ್ತೆ ಇಲ್ಲಿ. ಸೊ ಅಲ್ಲೇನೋ ಕಾರ್ವಿಂಗ್ಸ್ ಇದೆ ನೋಡು, ಇಲ್ಲಿ ನೋಡ್ಬೋದು ಮೇಲ್ಗಡೆ. ಇದು ಉರ್ದು ಅಲ್ಲಿ ಅನ್ಸುತ್ತೆ ನನಗೇನೋ. ಎಸ್, ಇಟ್ಸ್ ಉರ್ದು ಐ ಥಿಂಕ್. ಯು ಕ್ಯಾನ್ ಸಿ ಹಿಯರ್. ಸೊ ಗೈಸ್ ಇಲ್ಲಿ ಕೋಲ್ ವರ್ಕರ್ಸ್ ಇಂದಿರ್ಬೋದು ಆ್ಯಕ್ಚುಲಿ. ಇದು ನೋಡಿ ಆವಾಗಿನ ಕಾಲದ್ದು ಅದರದ್ದು ಒಂದು ಸ್ಟ್ರಕ್ಚರ್ ಮಾಡಿದ್ದಾರೆ, ಒಂದು ಡಮ್ಮಿನ. ಇಲ್ಲಿ ಅವರು ಯೂಸ್ ಮಾಡೋ ವಸ್ತುಗಳು ಆ್ಯಕ್ಚುಲಿ ಝೂಮ್ ಮಾಡಿ ತೋರಿಸ್ತೀನಿ ನಿಮ್ಗಾದರೆ. ಯು ಕ್ಯಾನ್ ಸಿ ಹಿಯರ್. ನೋಡಿ ಫುಲ್ ಕತ್ಲೆ ಇದೆ. ಯು ಕ್ಯಾನ್ ಸಿ ಹಿಯರ್. ತಮ್ಮ ದನಿಗಳಿಗೆ ಇವು ಏನೋ ಆಫರ್ ಮಾಡ್ತಿದ್ದಾರೆ ಅನಿಸುತ್ತೆ ತಮ್ಮ ಹೆಡ್ಡಿಗೆ. ನೋಡ್ಬೋದು ಇಲ್ಲಿ ಆ್ಯಂಡ್ ಇಲ್ಲೂ ಅಷ್ಟೇ ಹಳೆ ವಸ್ತುಗಳು, ಮಡಿಕೆಗಳು ಅದೆಲ್ಲ. ಆ್ಯಂಡ್ ಇಲ್ಲಿ ಕುದುರೆ, ಕತ್ತೆ. ಇದು ಕತ್ತೆ ನೋಡ್ಕೊಳ್ಳೋಣ ಅನಿಸುತ್ತೆ, ಕತ್ತೆ ಮೇಸೋ ನೀನು. ಯು ಕ್ಯಾನ್ ಸಿ ಹಿಯರ್. ಸೊ ಇಲ್ಲೇನೋ ಇದೆ, ಇದು BC ಎಷ್ಟು 3rd ಸೆಂಚುರಿ, 3ನೇ ಸೆಂಚುರಿ ಇದು. ಗೈಸ್ ಇಲ್ಲಿ ನೋಡ್ಬೋದು ಫುಲ್ಲು ಗುಹೆ ಆ್ಯಕ್ಚುಲಿ. ಇಲ್ಲಿ ಗ್ಲಾಸಿನ ಪೇವ್ಮೆಂಟ್ ಮಾಡಿದ್ದಾರೆ ಓಡಾಡೋಕ್ಕೆ. ಇದೆಲ್ಲ ಡೆಮೊಲಿಷ್ ಆಗಿದೆ ಅನಿಸುತ್ತೆ. ಸೊ ಇದೇನಂತ ಗೊತ್ತಾಗ್ತಿಲ್ಲ. ಇಲ್ಲಿ ಕ್ಲೀನಾಗಿ ಬೋರ್ಡಿಂಗ್ಸ್ ಹಾಕಿಲ್ಲ. ತಡೀಲಿ ತೋರಿಸ್ತೀನಿ ಹೋಗಿ ಏನಿದು ಅಂತ. ಓ 50 ಗುರುನಾನಕ್ ಅವ್ರದ ಇದು, ಗುರುನಾನಕ್ ದೇವ್ ಜಯಂತಿ ಗುರುದ್ವಾರನ ಆ್ಯಕ್ಚುಲಿ ಇದು. ನೋಡಿ, ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ಸ್ ಇಂಡಿಯಾ.
ಓ ಗೈಸ್, ಇದು ಗುರುದ್ವಾರ ಅನ್ಸುತ್ತೆ. ಎಸ್, ನನಗೇನೋ ಹಂಗೆ ಅನಿಸ್ತಿದೆ, ಇಲ್ಲಿ ಹಾಕಿದಾರಲ್ಲ ಅದಕ್ಕೆ. ಇಟ್ಸ್ ಎ ಗುರುದ್ವಾರ ಗೈಸ್, ನೋಡ್ಬೋದು. ಹೌದು ಗೈಸ್, ಇದು ಗುರುದ್ವಾರ. ಎಸ್, ದ ಬಿಗಿನಿಂಗ್ಸ್ ಆಫ್ ದ ಟೆಂಪಲ್. ದ ಏರಿಯಾ ಇಸ್ ಪ್ರಾಬಬ್ಲಿ ದ ಓಲ್ಡೆಸ್ಟ್ ಪಾರ್ಟ್ ಆಫ್ Athasgarh. During the archaeological excavation, the remains of the earlier buildings of temple were discovered here. The cell with 4 arches were probably the first central altar, which was later moved off the courtyard. ಓಹೋ, ಟೆಂಪಲ್ ರಿಮೇನ್ಸ್ ಇಲ್ಲಿ ಡಿಸ್ಕವರ್ ಆಗಿತ್ತು, ಅದಕ್ಕೆ ಇಲ್ಲಿ ನೋಡ್ಬೋದು. ಕೇಳಿಸಿದ್ಯಾ ಓಂ ಸೌಂಡು? ನಮಃ. ಎಸ್, ಸೊ ವೈಸ್ ಇಲ್ಲೂ ನೋಡ್ಬೋದು, ಇಲ್ಲಿ ಏನು ಕಾರ್ವಿಂಗ್ಸ್ ಇದ್ದಾವೆ. ಆ್ಯಕ್ಚುಲಿ ಇದು ಉರ್ದು ಅಲ್ಲಿ ನೋಡ್ಬೋದು. ಓ, ಗಣಪತಿ ಟೆಂಪಲ್ ಗೈಸ್ ಇದು. ಓಹೋ, ಸಾರಿ, ಆ್ಯಕ್ಚುಲಿ ಅದು ಉರ್ದು ಅಲ್ಲ ಇರೋದು. ಮೋಸ್ಟ್ಲಿ ನನಗೆ ಗೊತ್ತಾಗ್ತಿಲ್ಲ ಯಾವ ಲ್ಯಾಂಗ್ವೇಜ್ ಅಂತ. ಇದು ಲಾರ್ಡ್ ಗಣೇಶ, ಯು ಕ್ಯಾನ್ ಸಿ ದೇರ್. ಓ, ನೋಡ್ಬೋದು. ಸೊ ಗೈಸ್, ಬೇಸಿಕಲಿ ಇದು ಒಂದು ಝೊರಾಸ್ಟ್ರಿಯನ್ ಟೆಂಪಲ್ ಬಾಕು ಅಲ್ಲಿ, ಅಥೆಸ್ಗಾ ಅಂತ. ಮೋಸ್ಟ್ಲಿ ಅಥಸ್ ಅಂದರೆ ಪರ್ಷಿಯನ್ ಲ್ಯಾಂಗ್ವೇಜಲ್ಲಿ ಫೈರ್, ಅದಕ್ಕೆ ಇದ್ರ ಹೆಸರು ಫೈರ್ ಟೆಂಪಲ್ ಅಂತ ಇಟ್ಟಿರೋದು, ಅಥೆಸ್ಗಾ ಟೆಂಪಲ್ಲು. ಸೊ ಬೇಸಿಕಲಿ ಈ ಟೆಂಪಲಿಗೆ ಒಂದು ಪರ್ಷಿಯನ್ ರೂಟ್ಸ್ ಇದೆ. ಕೆಲಸಿದ ಮಾಡಲ್ಗೆ ಝೊರಾಸ್ಟ್ರಿಯನ್ ಮಾಡಲು. ಇಲ್ಲಿ ಒಂದು ಗುರುದ್ವಾರನೂ ಇತ್ತು, ಪ್ಲಸ್ ಒಂದು ಗಣೇಶ ವಿಗ್ರಹ ಕೂಡ ಇಟ್ಟಿದ್ದಾರೆ. ರೆಸ್ಪೆಕ್ಟ್ ಟು ದ್ಯಾಟ್. ಓಲ್ಡನ್ ಟೈಮ್ಸಲ್ಲಿ ಹೆಂಗಿತ್ತು ಅಂತ ಬಾಕು ಎಲ್ಲ ಯು ಕ್ಯಾನ್ ಸಿ. ಇಟ್ ಹ್ಯಾಸ್ ಡೆವಲಪ್ಡ್ ಎ ಲಾಟ್ ಗೈಸ್. ಅವಾಗೆಲ್ಲ ಕೋಲ್ ಎಕ್ಸ್ಪೋರ್ಟ್ಸು, ಫಾಗ್ ಎಲ್ಲ ಎಷ್ಟಿತ್ತು, ಈಗ ತುಂಬ ಏರ್ ಕ್ವಾಲಿಟಿನೂ ಡೆವಲಪ್ ಆಗಿದೆ ಇಲ್ಲಿ. ನೆಕ್ಸ್ಟ್ ಲೆವೆಲ್. ಇಲ್ಲಿ ನೋಡ್ಬೋದು, ಇಲ್ಲೂ ಅಷ್ಟೇ ಎಲ್ಲ ಪಿಕ್ಚರ್ಸ್ ಇದಾವೆ ನೋಡಿ ಗೈಸ್. ಇಲ್ಲೂ ಮುಂಚೆ ಫೈರ್ ಬರ್ತಿತ್ತೇನೋ, ಬೆಂಕಿ. ಈಗಿಲ್ಲ ಅನಿಸುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಫಸ್ಟಿಗೆ. So guys, ಇದು Bayut shore. Brother, which shore is this? This is Bayut shore name. Okay. This is Bayut shore. Bayut shore. This is Caspian Sea, right? Not Caspian Sea. Okay. That's put in Instagram and YouTube. So guys, ನಾವೀಗ ಒಂದು ಫೈರ್ ಟೆಂಪಲ್ಗೆ ಬಂದಿದ್ದೀವಿ, ಯಾನಾರ್ದಾಗ್ ಹತ್ರ. ಸೊ ಬನ್ನಿ, ಇದು ಆ್ಯಕ್ಚುಲಿ ಬೇಸಿಕ್ಲಿ ಪಾರ್ಕಿಂಗು. ಯು ಕ್ಯಾನ್ ಸಿ ಲಾಟ್ ಆಫ್ ಮರ್ಸಿಡೀಸ್ ವ್ಯಾನ್ಸ್ ಹಿಯರ್. ಇಲ್ಲಿ ನೋಡ್ಬೋದು, ನಾನು ಮಾಡೆಲ್ಗಳಲ್ಲಿ ನೋಡಿಲ್ಲ ತುಂಬ. ನೋಡಿ, ಇದು ಮರ್ಸಿಡೀಸೇ. ಸೊ ಆಲ್ ಓವರ್ ಮರ್ಸಿಡೀಸ್ ಆ್ಯಂಡ್ ಚೆವ್ರಲ್ ಲಾಟ್. ಕ್ರೇಜಿ ಸೀನ್ಸ್ ಹಿಯರ್. ಬನ್ನಿ ಒಳಗೆ ಹೋಗೋಣ. ಸೊ ಗೈಸ್, ಅದೇ ನೋಡಿ ಯಾನಾರ್ದಾಗ್ ಫೈರ್ ಮೌಂಟೇನ್ಸು. ಸೊ ಇಲ್ಲಿ ನ್ಯಾಚುರಲ್ ಫೈರ್ಸ್ ಇದೆ, ಇಲ್ಲಿ ನೋಡ್ಬೋದು. ಬನ್ನಿ ಮುಂದ್ಗಡೆ ಹೋಗೋಣ. ಗೈಸ್, ಇಲ್ಲಿ ನೋಡ್ಬೋದು, ಈ ಥರ ರೈಡ್ಸ್ ಕೂಡ ಮಾಡ್ಬೋದು ನೀವು. ATV ಅನ್ಕೊತೀನಿ ಇದನ್ನ, ಬಜ್ಜಿ ATV ಅಂತ ಅಂತಾರಲ್ಲ, ಅದು ಬಜ್ಜಿ ಅವ್ರ ಬಗ್ಗೆ ಐ ಡೋಂಟ್ ನೋ. ಸೊ ಆ ಬ್ರಿಡ್ಜಿಂದ ನಾವು ಪಾಸ್ ಮಾಡ್ಕೊಂಡು ಹೋಗ್ಬೇಕನ್ಸುತ್ತೆ. ಬನ್ನಿ ಅಲ್ಲಿಂದ ಹೋಗೋಣ. ರಾಂಗ್ ಸೈಡ್ ಬಂದುಬಿಟ್ಟಿದ್ದೀವಿ. ಹಿಯರ್ ಕಮ್ಸ್ ದ ಬ್ರಿಡ್ಜ್. ಈ ಬ್ರಿಡ್ಜ್ ದಾಟಿ ನೀವು ಯಾನಾರ್ದಾಗಿಗೆ ಹೋಗ್ಬೋದು. ಎಸ್, ನಾವೀಗ ಆಬ್ಶರೋನ್ ಪೆನಿನ್ಸುಲಲ್ಲಿದ್ದೀವಿ, ನೋಡ್ಬೋದು. ಅಲ್ಲಿ ನ್ಯಾಚುರಲ್ ಗ್ಯಾಸ್ ಇದು ಬೇಸಿಕಲಿ ನಮ್ಮ ಭಾರತದಿಂದ ಬರೋದು. ಈ ಭಾಗದಲ್ಲಿ ಬೇಸಿಕಲಿ ಕ್ಯಾನ್ ಸಿ ದ ಫೈರ್ ದೇರ್. ಅಲ್ಲಿ ಯಾನಾರ್ದಾಗ್ ಅಂತ ನೋಡ್ಬೋದು, ಅಲ್ಲಿದೆ ನೋಡಿ. ಝೂಮ್ ಮಾಡ್ತೀನಿ ನಾನು. ಸೊ ಅಲ್ಲಿದೆ ಫೈರ್ ನೋಡಿ, ಎಲ್ಲ ಜನ ನಿಂತಿದ್ದಾರೆ. ಅಲ್ಲೆಲ್ಲ ಫೈರ್ ಇತ್ತು, ಈಗ ವಿಂಟರ್, ನನಗೆ ಗೊತ್ತಿಲ್ಲ. ಸೊ ಗೂಗಲಲ್ಲಿ ನೋಡಿದಾಗ ಇನ್ನೂ ಜಾಸ್ತಿ ಇತ್ತು ಬೆಂಕಿ. ಸೊ ಇದು ಬೇಸಿಕಲಿ ಆಬ್ಶರೋನ್ ಪೆನಿನ್ಸುಲಾ. ಅಲ್ಲಿ ನೋಡ್ಬೋದು ಗೈಸ್, ಯಾನಾರ್ದಾಗ್ ಅಂತ ಇದೆ. ಸೊ ಮೌಂಟೇನ್ ಮೇಲ್ಗಡೆ ಬಂದ್ವಿ ಫೈನಲಿ. ಹ್ಯಾಶ್ಟ್ಯಾಗ್ ಯಾನಾರ್ದಾಗ್. ಕ್ಯಾನ್ ಸಿ ಹಿಯರ್ ದ ಹೋಲ್ ವ್ಯೂ. ತುಂಬಾ ಕೋಲ್ಡ್ ಬ್ರೀಸ್ ಇದೆ ಗುರು ಇಲ್ಲಿ. ವಾಯ್ಸಲ್ಲೇ ನೀವು ಮೇಲೆ ಹೋಗಿ ತೋರಿಸ್ತೀನಿ ಬನ್ನಿ. ಯು ಕ್ಯಾನ್ ಸಿ ದೇರ್. ಸಖತ್ತಾಗಿದೆ ಅಲ್ಲ ರೈಡು, ನೋಡ್ಬೋದು. ಚೆನ್ನಾಗಿ ಮಾಡ್ತಿದ್ದಾರೆ ATV ರೈಡ್ಸ್.
ಯು ಕ್ಯಾನ್ ಸಿ ದ ಹೋಲ್ ಸಿಟಿ ವ್ಯೂ ಇಯರ್. ಇಲ್ಲಿ ನೋಡ್ಬೋದು ಬಾಕುನ ಹೋಲ್ ಸಿಟಿ ಎಲ್ಲ ಪೂರ್ತಿ ಸಿಟಿ ವ್ಯೂ ಇದೆ ನೋಡಿ ಇಲ್ಲಿ. ವಾವ್, ಅಷ್ಟೇ ಚಳಿ ಇದೆ ಗುರು. ದ ಯುರೋಪಿಯನ್ ಆರ್ಕಿಟೆಕ್ಚರ್ ಯು ಕ್ಯಾನ್ ಸಿ ದೇರ್. ಒಲಿಂಪಿಕ್ ಸ್ಟೇಡಿಯಂ, ಈ ಬೆಟ್ಟ ನೋಡಿ ನೆಕ್ಸ್ಟ್ ಲೆವೆಲ್. ಆರ್ಚರಿ ಝೋನ್ ಕೂಡ ಇದೆ ಅಲ್ಲಿ ನೋಡ್ಬೋದು. ದಟ್ ಈಸ್ ದ ಆರ್ಚರಿ ಝೋನ್. ಸೊ ಗೈಸ್, ನಿಮಗೆ ಇಲ್ಲಿ ಇದರ ಪ್ಲ್ಯಾನ್ ಕೂಡ ಹಾಕಿದ್ದಾರೆ ನೋಡಿ, ಎಲ್ಲೆಲ್ಲಿ ಏನೇನಿದೆ ಅಂತ. ಅದರ ಪ್ರಕಾರ ನೀವು ಒಳಗಡೆ ಎಕ್ಸ್ಪ್ಲೋರ್ ಮಾಡ್ಬೋದು. ಆದರೆ ಇದೇನು ಬೇಕಾಗಲ್ಲ, ಗೊತ್ತಾಗ್ಬಿಡುತ್ತೆ. ಅಷ್ಟೇ ದೊಡ್ಡದಿಲ್ಲಲ್ಲ ಜಾಗ, ಅದಕ್ಕೆ. ಇಟ್ಸ್ ಆಲ್ರೆಡಿ ವೆರಿ ಕೋಲ್ಡ್ ಇಯರ್. ಗೈಸ್, ನಾವೀಗ ಹೈದರ್ ಅಲೈವ್ ಮ್ಯೂಸಿಯಮಿಗೆ ಬಂದಿದ್ದೀವಿ. ಲೆಟ್ಸ್ ಎಕ್ಸ್ಪ್ಲೋರ್ ಒಳಗೆ ಹೋಗೋಣ. ಸೊ ತುಂಬ ಒಂದು ಹ್ಯೂಗ್ ಮ್ಯೂಸಿಯಂ ಇದು, ಸಿಟಿ ಸೆಂಟ್ರಲ್ ಬರುತ್ತೆ. ಲೆಟ್ಸ್ ಎಕ್ಸ್ಪ್ಲೋರ್ ದ ಕಲ್ಚರ್ ಆಫ್ ಅಜರ್ಬೈಜಾನ್ ಬಾಕು ಹಿಯರ್. ಸೊ ಗೈಸ್, ಇಲ್ಲಿ ಟಿಕೆಟ್ ಆಫೀಸ್ ಇದೆ. ನೀವು ಈ ಕಡೆ ಲೆಫ್ಟ್ ಸೈಡ್ ಬರಬೇಕು ಮ್ಯೂಸಿಯಂ ಎಂಟ್ರ್ ಆದ ತಕ್ಷಣ. ಸೊ ಲೆಟ್ಸ್ ಬೈ ಎ ಟಿಕೆಟ್ ಆ್ಯಂಡ್ ಕಮ್ ಬ್ಯಾಕ್. ಸೊ ಗೈಸ್, ನಮಗೆ ಟಿಕೆಟ್ ಸಿಕ್ತೀಗ. ಬಾಕು ಹೈದರ್ ಅಲೈವ್ ಮ್ಯೂಸಿಯಮ್ದು. ಇಟ್ ಕಾಸ್ಟ್ ಅಸ್ 15 ಮನ್ನತ್ತು. ಸೊ ಇಲ್ಲಿ ಎಂಟ್ರೆನ್ಸ್ ಟಿಕೆಟು ಸ್ವಲ್ಪ ಕಾಸ್ಟ್ಲಿ ಇದೆ. ನೀವು ನೋಡ್ಕೊಂಬರ್ಬೇಕು ಅಲ್ಲಿಂದ ಬರೋರು. ನಿಮ್ಮ ಬಜೆಟ್ನ ಅಕಾರ್ಡಿಂಗ್ ಪ್ಲ್ಯಾನ್ ಮಾಡಿ ಬರಬೇಕು. ಸೊ ಲೆಟ್ಸ್ ಗೆಟ್ ಇನ್ ಸೈಡ್. ಗೈಸ್, ಇಲ್ಲಿ ತುಂಬ ಬ್ಯೂಟಿಫುಲ್ ಸ್ಕಲ್ಪ್ಚರ್ಸ್ ಇದ್ದಾವೆ, ನೋಡ್ಬೋದು ನೀವು ಎಲ್ಲ ಕಡೆ. ಸೊ ಲೆಟ್ಸ್ ಎಂಟರ್ ದ ಮ್ಯೂಸಿಯಮ್. ವಿ ಗಾಟ್ ದ ಟಿಕೆಟ್ ನಾವು. ಫೋಟೋ ಸೆಷನ್ ಮುಗಿಸ್ಕೊಂಡೆ, ಒಂದು ಕ್ವಿಕ್ ಫೋಟೋ ಸೆಷನ್ನು. ಸೊ ಐ ಥಿಂಕ್ ದ ಎಂಟ್ರೆನ್ಸ್ ಇಸ್ ಫ್ರಮ್ ಏನೇ. ನೀವೀಗ ಹೈದರಲ್ಲಿ ಮ್ಯೂಸಿಯಮ್ ಒಳಗಡೆ ಎಂಟ್ರೆನ್ಸ್ ತೊಗೊಂಡಿದ್ದೀವಿ. ಸೊ ತುಂಬ ಹೆಕ್ಟಿಕ್ ಇದು, ಯಾಕಂದರೆ ಇಲ್ಲಿನ ಗೈಡ್ ಮಾಡೋರಿಲ್ಲ ಯಾರು. ಇಟ್ಸ್ ಓಕೆ, ಲೆಟ್ಸ್ ಎಕ್ಸ್ಪ್ಲೋರ್ ದ ಮ್ಯೂಸಿಯಮ್ ನಾವು. ಇಲ್ಲಿ ಕಾರ್ಪೆಟ್ಸ್ ಇದ್ದಾವೆ, ತುಂಬ ಕಾರ್ಗಳಿದ್ದಾವೆ. ನೋಡೋಣ ಬನ್ನಿ ಎಲ್ಲೆಲ್ಲ ಹೋಗ್ಬೇಕಂತ. ಇದು ಶಬ್ರನ್ ಕಾರ್ಪೆಟ್ ಸ್ಟುಡಿಯೋದಂತೆ. ಇಲ್ಲಿ ನೋಡಿ, ಕಾರ್ಪೆಟ್ ಗ್ಲೋಬಲ್ ಕ್ಲೈಮೇಟ್ ಚೇಂಜ್ ಬಗ್ಗೆ ಇದೆ ಇದು. ಹ್ಯಾಂಡ್ ವೋವನ್ನು ಇಲ್ಲಿ ನೋಡ್ಬೋದು. ಬಾಕು ಅಜರ್ಬೈಜಾನ್. ಸಖತ್ತಾಗಿದೆ ಕಾರ್ಪೆಟ್. ಇದು ನೋಡ್ಬೋದು, ಇದು ಬ್ರಾನ್ಸಿಂದೊಂದು ಗ್ಲೋಬ್ ಥರ ಮಾಡಿದ್ದಾರೆ ರೌಂಡಾಗಿ. ಸೊ ಇಲ್ಲಿ ನೋಡ್ಬೋದು, ಸೈನ್ಸ್ ಆ್ಯಂಡ್ ನಾಲೆಡ್ಜ್ನ ಡಿಪೆಕ್ಟ್ ಮಾಡುತ್ತಿದ್ದು. ಕ್ಯಾನ್ ಸಿ ಇಯರ್. ಸೊ ಇದು ವೂಲಿಂದು ಕಾರ್ಪೆಟ್ಟು ಇನ್ನೊಂದು ನೋಡ್ಬೋದು, ಕ್ರೇಜಿ ಕಾರ್ಪೆಟ್. ಸೊ ಗೈಸ್, ಇಲ್ಲಿ ಕಾರ್ಪೆಟ್ ನೋಡಿ ಯಾವ ಥರ ಇದೆ ಅಂತ. ಇದೇ ಥರ ಕಾರ್ಪೆಟ್ ತಯಾರಿಸೋದು ಗುರು ಇಲ್ಲಿ. ಯು ಕ್ಯಾನ್ ಸಿ ಹಿಯರ್ ಇನ್ ಅಜರ್ಬೈಜಾನ್. ಸೊ ಒಂದು ಏನಂತಾರೆ, ಕಾರ್ಪೆಟ್ ಮೇಕಿಂಗ್ ಆರ್ಟ್ ಏನಿದೆ ಅದು ಇಲ್ಲಿಂದಾನೇ ಬಂದಿದ್ದು. ಯು ಕ್ಯಾನ್ ಸಿ ದ ಬ್ಯೂಟಿಫುಲ್ ಹಾರ್ಸ್ ಹಿಯರ್. ಸಖತ್ತಾಗಿದೆ. ಅದೇ ನೋಡಿ, ಹೈದರ್ ಅಲಿಯೇವ್ ಸೆಂಟರ್. ವಾವ್ ಗುರು, ನೆಕ್ಸ್ಟ್ ಲೆವೆಲ್ ಗುರು ಇದು. ವಾವ್, ಕ್ರೇಜಿ. ವ್ಯಾಕ್ಯೂಮ್ ಟೆಕ್ನಾಲಜಿ ಇಲ್ಲಿ ನೋಡ್ಬೋದು. ಸೊ ಗೈಸ್, ಇಲ್ಲಿ ನೋಡ್ಬೋದು, ಇದು ಪ್ಯಾಕ್ ಯಾರ್ಡ್ ಅಂತ. ಪ್ಯಾಕ್ ಯಾರ್ಡ್ 645 ಡ್ಯೂಯಲ್ ಕೌಲ್ ಫೆಟೋನ್ 1929 ಆ್ಯಕ್ಚುಲಿ ಫೌಂಡ್ ಆಗಿದ್ದು ಬೈ 2 ಬ್ರದರ್ಸ್. ಹೈದರ್ ಅಲಿವ್ ಸೆಂಟರಲ್ಲಿದೆ ನೋಡಿ ಇದು ಮ್ಯೂಸಿಯಮಲ್ಲಿ. ವಿಂಟೇಜ್ ಕಾರ್, ಇಟ್ಸ್ ಸೆಕ್ಸಿ. ಸೊ ಗೈಸ್, ಇಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಬಂದರೆ ಬೇರೆ ಆರ್ಟ್ ವರ್ಕ್ಸ್ ಇದೆ ನೋಡ್ಬೋದು. ಸೊ ಇದು ದ ಸಿಂಬಲ್ ಆಫ್ ಪೀಸ್ ಅಂತೆ. 2017 and 18 ಇದು ಮಾಡಿದ್ದು. ಕ್ಯಾನ್ ಸಿ ಹಿಯರ್ ಆರ್ಟ್ ವರ್ಕ್ಸ್. ಚಿಲ್ಲಿ ಪೆಪ್ಪರ್ ಇನ್ಸ್ಟಾಲೇಷನ್, ಗುಡ್. ಇದು ಲೆಮನ್ನು ಆ್ಯಂಡ್ ರೆಡ್ ಆನಿಯನ್. ಇದು ಚೆನ್ನಾಗಿದೆ. ಯು ಕ್ಯಾನ್ ಸಿ ಹಿಯರ್ ಫ್ರೂಟ್ ಇನ್ಸ್ಟಾಲೇಷನ್,
various types of fruit installation. ಇದು ಮೆಡೈವಲ್ ಪೀರಿಯಡ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನೋಡ್ಬೋದು ದ ಮೇಕಿಂಗ್ ಆಫ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಲೈವ್ ಡೆಮಾನ್ಸ್ಟ್ರೇಷನ್ ಹಾಕಿದ್ದಾರೆ, ನೋಡ್ಬೋದು. ಕ್ರೇಜಿ ಗುರು. ಸೊ ಗೈಸ್ ಇಲ್ಲಿ ನೋಡ್ಬೋದು ನೀವು, ದ ವೊಯಾಜರ್ ಗೋಲ್ಡನ್ ರೆಕಾರ್ಡ್ ಇಸ್ ಎ ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್ ಸೆಂಟ್ ಇನ್ ಟು ಸ್ಪೇಸ್ ಆನ್ ದ ವೊಯಾಜರ್ 1 ಸ್ಪೇಸ್ಶಿಪ್ಪಲ್ಲಿ. Actually, this record, which was prepared by US astronomer Carl Sagan, includes 115 pictures, various greetings and visions in 55 languages, natural sounds of Earth, and 27 music compositions. One of the compositions is Shur Mugamanta, performed by Balaban, honored by culture worker of Republic of Azerbaijan Hasrat Husainov. ನೋಡ್ಬೋದು, ನಿಮ್ಮ ಸೌಂಡ್ ಕೇಳಿಸ್ತಿದೆ ಅನ್ಸುತ್ತೆ ಇಲ್ಲಿ ನೋಡಿ. ಕೇಳಿಸ್ತೀಯ ಸೌಂಡು? ಇಲ್ಲಿ ನೋಡಿ, ಇಲ್ಲೂ ಏನೋ ಇದೆ, ಅದ್ರ ರಿಲೇಟೆಡ್. ಕ್ಯಾನ್ ಸಿ ಹಿಯರ್ ಫ್ರೀಕ್ವೆನ್ಸೀಸ್ ಆಲ್ ಅರೌಂಡ್ ನೋಡಿ. ಸೊ ಗೈಸ್ ಇಲ್ಲೊಂದು ಇಮ್ಮರ್ಸಿವ್ ಆಡಿಯೋ ಎಕ್ಸ್ಪೀರಿಯನ್ಸ್ ಕೂಡ ಇದೆ ನೋಡಿ. ನಿಮ್ಮ ತಕ್ಕಂಗೆ ನೀವು ಮ್ಯೂಸಿಕ್ನ ಚೇಂಜ್ ಮಾಡ್ಕೋಬೋದು. ಸೆಗೆ ಮುಗಮ್ ನೋಡಿ, ಇದೆಲ್ಲ ಬೇರೆ ಬೇರೆ ಇದಿದೆ ನೋಡಿ, ಬೇರೆ ಬೇರೆಯವ್ರದ್ದು ಹಿಸ್ಟಾರಿಕಲ್ ಫೋಟೋಸು ಇಲ್ಲಿ ನೋಡ್ಬೋದು. ಇನ್ಸ್ಟ್ರೂಮೆಂಟ್ಸ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಕ್ರೇಜಿ ಗುರು. ಈ ಥರ ಇದ್ದರೆ ಇದು ತಾರ್, ಇದು ನೋಡ್ಬೋದು ತಾರು. ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ತಾರ್ಸ್ ಯು ಕ್ಯಾನ್ ಸಿ ಹಿಯರ್, ನೋಡ್ಬೋದು. ಇಲ್ಲಿ ನೋಡಿ, ಇದು ಮುಗಮ್ ಅಂತ ಒಂದು ಬ್ಯಾಂಡ್ ಅವಾಗಿನ ಕಾಲದ್ದು. ಯು ಕ್ಯಾನ್ ಸಿ ಹಿಯರ್ ಅವರೇ ಈ ತಾರ್. ವಯಸ್ಸಲ್ಲಿ ಒಳಗಡೆ ನೋಡ್ಬೋದು, ಫುಲ್ ಇಮರ್ಸಿವ್ ಎಕ್ಸ್ಪೀರಿಯೆನ್ಸ್ ಇದೆ. ಅಂದರೆ ಲೆಜೆಂಡ್ರಿ ಸಿಂಗರ್ಸ್ನ ಲೈವ್ ಒಂಥರ ಹಾಡನ್ನ ಒಂದು LED ಸ್ಕ್ರೀನಲ್ಲಿ ಹಾಕಿ, ಒಂದು ಅಂದರೆ ಆಡಿಯೋ ಇಮರ್ಸಿವ್ ಎಕ್ಸ್ಪೀರಿಯೆನ್ಸ್ ರೂಮಲ್ಲಿ ಹಾಕಿ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿಸ್ತಾ ಇದ್ದಾರೆ. ಬನ್ನಿ ಒಳಗಡೆ ಹೋಗಿ ತೋರಿಸ್ತೀನಿ ನಿಮಗೆ. ಸಖತ್ತಾಗಿದೆ ಆ ಎಕ್ಸ್ಪೀರಿಯೆನ್ಸ್ ಮಾತ್ರ. ಸೊ ಗೈಸ್ ಇಲ್ಲೊಂದು ಆರ್ಟ್ ಡಾಲ್ ಇದೆ ನೋಡಿ, ಕುಕ್ಲಾ ಇನ್ಕಾಸಾನಾ ಟುಡೇ ಅಂತ. ಯು ಕ್ಯಾನ್ ಸಿ ದರ್ ಎಲ್ಲ ಡಾಲ್ ಆರ್ಟ್ಗಳು ನೋಡ್ಬೋದು. ಕ್ರೇಜಿ ಅಲ್ವಾ? ಸಖತ್ತಾಗಿದೆ. ನಾವೀಗ 3rd ಫ್ಲೋರಿಗೆ ಬಂದಿದ್ದೀವಿ. ಇಲ್ಲೆಲ್ಲ ಸ್ಕಲ್ಪ್ಚರ್ಸ್ ಇದ್ದಾವೆ, ಆನ್ಷಿಯಂಟ್ ಸ್ಕಲ್ಪ್ಚರ್ಸ್, ಯು ಕ್ಯಾನ್ ಸೇ ಲೈಕ್ ದ್ಯಾಟ್. ಬನ್ನಿ ತೋರಿಸ್ತೀನಿ ನಿಮಗೆಲ್ಲ. ಗೈಸ್ ಈಗ ನಾವು ಪ್ರಾಪರ್ ಕಾರ್ಪೆಟ್ ಮ್ಯೂಸಿಯಂ ಒಳಗೆ ಬಂದಿದ್ದೀವಿ. ಯಾಕೆ ಗೊತ್ತಾ? ಸೊ ಇಲ್ಲಿ ಪ್ರಾಪರ್ ಅಜರ್ಬೈಜಾನಿನ ಹಿಸ್ಟ್ರಿ ಇದೆಯೋ ಅದು ಕಾರ್ಪೆಟ್ ಥ್ರೂನೇ ನಾಬ್ ಮಾಡಿದ್ದಾರೆ. ಅರ್ಥ ಮಾಡ್ಕೊಳ್ಳಿ ಯಾವ ಲೆವೆಲಲ್ಲಿದೆ ಅಂತ. ಇಲ್ಲಿ ಕಾರ್ಪೆಟ್ ತಯಾರಿಸೋ ಕೆಲಸ ತೋರಿಸ್ತೀನಿ ಬನ್ನಿ ಇದನ್ನು ಪೂರ್ತಿಯಾಗಿ.
ಇನ್ನು ಕೂಡ ಇಮರ್ಸಿವ್ ಎಕ್ಸ್ಪೀರಿಯೆನ್ಸ್ ಇದೆ. ಮ್ಯೂಸಿಕಲ್ ಮ್ಯೂಸಿಯಮಲ್ಲಿ ಹೆಂಗಿತ್ತು ಅಲ್ಲಿ ಅಷ್ಟೇ ಇಲ್ಲಿ ಹೇಗೆ ಕಾರ್ಪೆಟ್ ಬಂತು, ಹೇಗೆ ಇಲ್ಲಿ ಆ ವರ್ಕ್ ಸ್ಟಾರ್ಟ್ ಆಯಿತು. ಸೊ ಲೆಟ್ ಮೀ ಶೋ ಯು ಇನ್ಸೈಡ್. ಈಗ ಡೋಟುನ್ ಪೋಪಾಲ ಅಂತೆ, ಆ ಮ್ಯೂಸಿಯಮ್ಗೆ ಹೋಗೋಣ. ಇಲ್ಲೆಲ್ಲ ಅನಿಮಲ್ಸ್ದು ಒಂಥರ ಸ್ಕಲ್ಪ್ಚರ್ಗಳಿದ್ದಾವೆ ಯೂನಿಕು. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ದಿಸ್. ಸೊ ಗೈಸ್ ಇಲ್ಲಿ ನೋಡ್ಬೋದು, ಇದನ್ನು ಪೂರ್ತಿ ಕಾರ್ ಇಂಜಿನಿಂದಾನೇ ಮಾಡಿರೋದಾರೆ. ಇಲ್ಲಿ ನೋಡ್ಬೋದು, ಇಟ್ಸ್ ಯುನೀಕ್. ಈ ಟೇಬಲ್ಲು ಸಖತ್ತಾಗಿದೆ ಅಲ್ವಾ? ಈ ಚೇರ್ ನೋಡಿ, ಇದೆಲ್ಲ ಗಾಡಿ ಪಾರ್ಟ್ಸ್. ಈ ಗಾಡಿ ನಂಬರ್ ಕೂಡ ಇದೆ ನೋಡ್ಬೋದು. ಇದೆಲ್ಲ ಇಂಜಿನ್ನು ಫುಲ್ಲು. ಜಂಕ್ ಯಾರ್ಡ್ ವೇರ್ ಡಿಸ್ಕಾರ್ಡೆಡ್ ಡ್ರೀಮ್ ಅವೇಟ್ ರಿಬರ್ತ್ ಅಂತ ಇದೆ. ಯುನೀಕ್ ಆ್ಯಂಡ್ ಸಿ, ಎಲ್ಲ ಜಂಕ್ ಯಾರ್ಡಿಂದ ಮಾಡಿರೋದು. ಎಲ್ಲ ನೋಡಿ ಗಾಡಿ ಪಾರ್ಟ್ಸು. ಕಾರ್ ಕೂಡ ಸಖತ್ತಾಗಿದೆ ನೋಡಿ. ಒಳಗೆ ಯಾವ ಥರ ಆರ್ಟ್ ಇದೆ ಅಂತ. ಕ್ರೇಜಿ ತಾನೆ ನೋಡಿ. ಇಲ್ಲಿ ಡಾಗು, ಇದೊಂದು ಫ್ಯಾಮಿಲಿ, ಬೇಸಿಕ್ಲಿ ಒಂದು ಫ್ಯಾಮಿಲಿ. ಸಖತ್ತಾಗಿ ಮಾಡಿದ್ದಾರೆ ಗುಡು ನೋಡ್ರಿ. ಇಲ್ಲಿ ಕ್ರೇಜಿ. ಬೇಸಿಕ್ಲಿ ಇದು ಡೋಟುನ್ ಪೋಪಾಲೋ ಅಂದರೆ ಒಬ್ಬ ನೈಜೀರಿಯನ್ ಸ್ಟೂಡೆಂಟು. ಈಸ್ ಅ ಆರ್ಟಿಸ್ಟ್ ನೌ ಸ್ಕಲ್ಪ್ಚರ್. He had held 6 exhibitions, big exhibitions over the world. ಸೊ ಅದಕ್ಕೆ ಇದೆಲ್ಲ ಇವ್ರ ಸ್ಕಲ್ಪ್ಚರು. ಇಲ್ಲಿ ನೋಡಿ, ಇದೆಲ್ಲ ಇವ್ರದೇ ಆರ್ಟು. ಒಬ್ಬ ನೈಜೀರಿಯನ್ ಸ್ಟೂಡೆಂಟು. ಗ್ರೇಟ್ ತಾನೆ ಅವ್ರದ್ದಿದು. ನಾನು ಅದೇ ಅಂದ್ಕೊಂಡೆ ಡೋಟುನ್ ಪೋಪಾಲೋ ಅಂದರೆ ಯಾರಂತ. ಈಗ ನಾವು ಅಲ್ಲಿ ಓದಿದೆ, ಆಮೇಲೆ ಗೊತ್ತಾಯಿತು. ಸೊ ಗೈಸ್ ಇಲ್ಲಿ ಪೂರ್ತಿ ಹೈದರ್ ಅಲಿ ಏನು ಕಿಂಗ್ ಇದ್ದಾರಲ್ವೋ, ಆ ಕಿಂಗ್ ಬಗ್ಗೆ ಪೂರ್ತಿ ಎಲ್ಲ ಫೋಟೋ ಗ್ಯಾಲರಿ ಇದು. ಯು ಕ್ಯಾನ್ ಸಿ. ಸೊ ನೀವು ಅವ್ರ ಬಗ್ಗೆ ಏನಾದರೂ ತಿಳ್ಕೊಬೇಕಂದ್ರೆ ನೀವು ಇಲ್ಲಿ ಬರಬೇಕು. ತುಂಬ ಹೊತ್ತು ಟೈಮ್ ಹಿಡಿಯುತ್ತೆ. ಟೈಮ್ ನೋಡ್ಕೊಂಡು ಬನ್ನಿ. ಒಂದು 2 to 3 hours ಅಂತೂ ಬೇಕು ಮ್ಯಾಕ್ಸಿಮಮ್ಮು ಈ ಮ್ಯೂಸಿಯಮ್ ನೋಡೋಕ್ಕೆ. ಮಿನಿಮಮ್ 1 hour. ನೀವು ಬೇಗ ಎಲ್ಲ ನೋಡ್ತೀನಿ ಅಂದರೆ ಪರವಾಗಿಲ್ಲ. ಆದರೆ ನಾನು ಸಜೆಸ್ಟ್ ಮಾಡೋದು ಒಂದು 3 hours ಟೈಮ್ ಇಟ್ಕೊಂಬನ್ನಿ. A new era started in the economic and cultural life of Baku and Azerbaijan. Azerbaijani architecture also experienced architecture. ಸೊ ಗೈಸ್ ನೀವು ನೋಡ್ತಿದ್ದೀರಾ, ಅದು ಹೈದರ್ ಅಲಿ ಅವ್ರ ಫ್ಯಾಮಿಲಿ, ಅದವ್ರ ವೈಫು. ಸೊ ದಿಸ್ ಈಸ್ ದ ಫೋಟೋ ಆಫ್ ಹಿಸ್ ಎಂಟೈರ್ ಫ್ಯಾಮಿಲಿ. ಅದು ನೋಡ್ತಿದ್ದೀರಾ. ಸೊ ಗೈಸ್ ವಿ ಹ್ಯಾವ್ ಸಮ್ ವಿಂಟೇಜ್ ಕಾರ್ಸ್ ಓವರ್ ಹಿಯರ್. ನೋಡ್ಬೋದು ZIL 41047 ಕಮ್ಯುನಿಸ್ಟ್ ಸೆಕ್ರೆಟರಿ ಆಫ್ ಸೆಂಟ್ರಲ್ ಕಮಿಟಿ ಆಫ್ ಅಜರ್ಬೈಜಾನ್. ಇದು ಲಿಮೋಷನ್ನು ಬೇಸಿಕ್ಲಿ. ಯು ಕ್ಯಾನ್ ಸಿ ಹಿಯರ್. ವಾವ್, ಕ್ರೇಜಿ ಅಲ್ವಾ? ಸೊ ಗೈಸ್ ಮರ್ಸಿಡೀಸ್ ಬೆನ್ಸ್ 600 SCL ಪುಲ್ಮ್ಯಾನ್ ಲಿಮೋಷನ್. ಇದು ಆಲ್ಸೋ ಯೂಸ್ಡ್ ಬೈ ಪ್ರೆಸಿಡೆಂಟು. ಇಲ್ಲಿ ನೋಡ್ಬೋದು ಅಜರ್ಬೈಜಾನ್ ಫ್ಲ್ಯಾಗ್ ಇದೆ ಅಲ್ಲಿ. ಯು ಕ್ಯಾನ್ ಸಿ ಇದೆ. ಕ್ರೇಜಿ ಅಲ್ವಾ? ಸೊ ಗೈಸ್ ನೀವು ನೋಡ್ಬೋದು, ನಾವೀಗ ನಿಜಾಮಿ ಸ್ಟ್ರೀಟಲ್ಲಿದ್ದೀವಿ. ನಿಜಾಮಿ ಸ್ಟ್ರೀಟ್ ಅಜರ್ಬೈಜಾನ್ ಅದು ಏನಕ್ಕೆ ಫೇಮಸ್ ಅಂದರೆ, ಸೊ ಇಲ್ಲಿ ದ ಬೆಸ್ಟ್ ಸೋವೆನಿಯರ್ ಸಿಗುತ್ತೆ ನಿಮಗೆ ಕಂಟ್ರಿದು. ಆ್ಯಂಡ್ ಆಲ್ಸೋ ಫೇಮಸ್ ಫಾರ್ ರೆಸ್ಟೋರೆಂಟ್ಸ್, ಶಾಪ್ಸ್, ಕೆಫೇಸ್. ಸೊ ಇದು ವರ್ಲ್ಡ್ಸ್ನ ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ಸ್ಟ್ರೀಟ್ಸ್ ಅಂತಲೇ ಕರಿಬೋದು ದ ನಿಜಾಮಿ ಸ್ಟ್ರೀಟ್. ಯುರೋಪಿಯನ್ ವೈಬ್ಸ್ ಕೂಡ ಕೊಡ್ತಾ ಇದೆ ಗುರು ಇದು. ನೀವು ನೋಡ್ಬೋದು
ಇಟ್ಸ್ ವೆರಿ ಕೋಲ್ಡ್ ಔಟ್ ಹಿಯರ್. ಹಸಲ್ ಬಸ್ಸಲ್ಲ ಸಿಟಿದು ಸಕ್ಕ ಕ್ರೇಜಿ ಆಗಿದೆ ಗುರು. ಇದು ಇಲ್ಲಿ ಒಂದು ಸ್ವಲ್ಪ ಸಣ್ಣ ಸಣ್ಣ ಅಂಗಡಿಗಳಿದಾವೆ ನೋಡ್ಬೋದು, ರೆಸ್ಟೋರೆಂಟ್ಸು ಅದು ಇದು. ಸೊ ದಿಸ್ ಆಲ್ಸೋ ಗೋಲ್ಡ್, ಯು ಕ್ಯಾನ್ ಸಿ. ಇಲ್ಲಿ ರೆಸ್ಟೋರೆಂಟ್ಸು, ಕೆಫೇಸು, ಸೊ ಲೋಕಲ್ ಫುಡ್ ಏನಿದೆ ಅದು ಸಿಗುತ್ತೆ ನಿಮಗೆ. ನಿಜಾಮಿ ಸ್ಟ್ರೀಟಿಂದು 4 ಒಳಗಡೆ ಬಂದಿದ್ದೀವಿ ಈಗ. ಸೊ ಗೈಸ್, ಇದು ಒಂದು ಸ್ಪೆಷಲ್ ಡಿಶ್ ತೊಗೊಂಡ್ವಿ ಇಲ್ಲಿ, ಚಿಕನ್ ಶುಬುಕ್ ಅಂತ. ಇದೊಂಥರ ಚಿಕನ್ ಚಿಪ್ಸ್ ಇದ್ದಂಗೆ, ಇಲ್ಲಿ ಮೇಯೋನೀಸ್ ಇದೆ ನೋಡಿ. ಸೊ ನಿಜಾಮಿ ಸ್ಟ್ರೀಟಲ್ಲಿ ಸಿಗುತ್ತೆ ನಿಮಗೆ ಇದನ್ನು. ಸೊ ಟ್ರೈ ಮಾಡೋಣ ಬನ್ನಿ ಹೇಗಿದೆ ಅಂತ ನೋಡೋಣ. ಸೊ ಗೈಸ್, ಇಲ್ಲಿಗ ಪೊಮೊಗ್ರಾನೇಟ್ ಫೇಮಸ್ ಅಜರ್ಬೈಜಾನಲ್ಲಿ. ಸೊ ವಿ ಆರ್ ಹ್ಯಾವಿಂಗ್ ಎ ಪೊಮೊಗ್ರಾನೇಟ್ ಜ್ಯೂಸ್. ಸೊ 5 ಮನ್ನತ್ ನಿಮಗೆ ಚಾರ್ಜ್ ಮಾಡ್ತಾರೆ, ಸ್ಮಾಲ್ ಆದರೆ. ಬಿಗ್ ಆದರೆ 7 ಮನ್ನತ್ತು. ಯು ಕ್ಯಾನ್ ಸಿ ಹಿಯರ್. ಸೊ ಲೆಟ್ಸ್ ಹ್ಯಾವ್ ಇಟ್. ನೋಡ್ಬೋದಿದೆ ಪೊಮೊಗ್ರಾನೇಟ್ ಜ್ಯೂಸು. ಟ್ರೈ ಮಾಡೋಣ ಬನ್ನಿ. ಇಟ್ ಶುಡ್ ಬಿ ಗುಡ್. ಪೊಮೊಗ್ರಾನೇಟ್ ಜ್ಯೂಸ್ ಮಾತ್ರ ಸಖತ್ತಾಗಿದೆ. ನಮ್ಮ ಇಂಡಿಯಾಕ್ಕಿಂತ ಬೇರೆ ಥರನೇ ಇದೆ ಅದು, ಒಂಥರ ಚಟ್ಪಟ ಇದೆ ನೋಡ್ಬೋದು ನೀವು. ಕ್ರೇಜಿ ಆಗಿದೆ ಪೊಮೊಗ್ರಾನೇಟ್ ಜ್ಯೂಸ್ ಮಾತ್ರ. ಸೊ ಇಲ್ಲಿ ನ್ಯಾಷನಲ್ ಸ್ನ್ಯಾಕ್ಸು ಕಡಲೆಕಾಳು ಗುರು. ನಾವೇನು ಕಡಲೆಕಾಳು ತಿಂತೀವಲ್ಲ ಬೇಸಿಕ್ಕು, ಅದು ಇಲ್ಲಿ ನ್ಯಾಷನಲ್ ಸ್ನ್ಯಾಕ್ಸು. ನ್ಯಾಷನಲ್ ಫುಡ್ಡು ಅದೇ ಡೋನರ್ಸು, ಚಿಕನ್ ಡೋನರ್ಸು, ಬೀಫ್ ಡೋನರ್ಸು, ಮಟನ್ನು, ಲ್ಯಾಮ್ ಡೋನರ್ಸು, ಅದಿಲ್ಲ ನ್ಯಾಷನಲ್ ಫುಡ್ಡು. ಸೊ ಗೈಸ್, ಅದು ನೋಡ್ಬೋದು ನೀವು, ಸರ್ಕಲ್ ಥರ ರೌಂಡ್ ಇದೆಯಲ್ಲ, ಗಿಫ್ಟ್ ರ್ಯಾಪಿಂಗ್ ಥರ. ದಟ್ ಈಸ್ ನೌರೂಸ್ ಟ್ರಿಬ್ಯೂಟ್, ಹಾಲಿಡೇ ಟ್ರಿಬ್ಯೂಟ್ ಅಂತ. ಸೊ ಇಲ್ಲಿ ಜನ ತಮ್ಮ ರಜಾನ ಖುಷಿಪಟ್ಟು ಇಲ್ಲಿ ಆಚರಿಸ್ತಾರೆ, ಅದರದ್ದೊಂದು ಸಂಕೇತ ಅದು. ಯು ಕ್ಯಾನ್ ಸಿ ದ್ಯಾಟ್. ಯಾ, ಲೆಟ್ಸ್ ಗೋ. ಸೊ ಗೈಸ್, ಇದು ನಿಜಾಮಿ ಸ್ಟ್ರೀಟ್ನ ಮ್ಯೂಸಿಯಮ್ಮು. ಇಲ್ಲೇ ಆರ್ಟಿಸ್ಟು, ಪೋಯೆಟ್ಸ್ನ ಟ್ರಿಬ್ಯೂಟ್ ಮಾಡಿರೋ ಒಂದು ಮ್ಯೂಸಿಯಮ್ ನೋಡ್ಬೋದು. ಇಮಾದುದ್ದೀನ್ ನಸೀಮಿ 1369 to 1417 ಇಲ್ಲೆಲ್ಲ ಹಾಕಿದ್ದಾರೆ ನೋಡಿ. ಸೊ ಕ್ರೇಜಿ ಸ್ಟ್ರೀಟ್. ಸೊ ಗೈಸ್, ಅಜರ್ಬೈಜಾನಿನ ಒಂದು ಫೇಮಸ್ ಪೋಯೆಟು ನಿಜಾಮಿ ಗಂಜಾವೆ, ಇವ್ರ ಹೆಸರು ನೋಡ್ಬೋದು. ಕ್ಲೋಸಪ್ಪಲ್ಲಿ ತೊಗೊತೀನಿ. ಇದು ನಿಜಾಮಿ ಸ್ಟ್ರೀಟಲ್ಲಿ ಲೊಕೇಟ್ ಆಗಿರೋದು. ಬನ್ನಿ ಮುಂದೋಗೋಣ. ನೋಡಿ, ಅಲ್ಲಿ ಬಾಕಿ ಶಹರ್ ಅಂತ ಇದ್ದಾನಲ್ಲ, ಒಂದು ಫೇಮಸ್ ರೂಲರ್ ಅಜರ್ಬೈಜಾನಿಂದು. ಸೊ ದಿಸ್ ರೋಡ್ ಇಸ್ ಡೆಡಿಕೇಟೆಡ್ ಟು ಹಿಮ್. ಲೆಟ್ಸ್ ಗೋ. ಸೊ ಗೈಸ್, ಇದು ಓಲ್ಡ್ ಸಿಟಿಗೆ ಎಂಟ್ರೆನ್ಸು. ಇಲ್ಲಿ ನೋಡ್ಬೋದು ಈ ಕ್ಯಾಸಲ್ ಏನು ಬರ್ತೋ ಇದು. ನಿಜಾಮಿ ಸ್ಟ್ರೀಟಿಂದ ಲೆಫ್ಟಿಗೆ ಬಂದರೆ ನೀವು ಓಲ್ಡ್ ಸಿಟಿಗೆ ಎಂಟರ್ ಆಗ್ತೀರಾ. ಅಂದರೆ ಓಲ್ಡ್ ಸಿಟಿಗೆ ಇಲ್ಲೇ ನಿಮಗೆ ಮೇಡ್ ಇನ್ ಟವರು, ಶರ್ವಾನ್ ಶಾಸ್ ಪ್ಯಾಲೇಸ್ ಆ್ಯಂಡ್ ಮ್ಯೂಸಿಯಮ್ ಎಲ್ಲ ಸಿಗೋದು. ಲೆಟ್ಸ್ ಗೋ. ಸೊ ಗೈಸ್, ಇಲ್ಲಿ ನೋಡ್ಬೋದು ಓಲ್ಡ್ ಸಿಟಿ ಎಂಟ್ರಿ ಆಗಿದ್ದೀವಿ. ಸಖತ್ತಾಗಿದೆ ಮಾತ್ರ ಸಿಟಿ. ಯು ಕ್ಯಾನ್ ಸಿ ಹಿಯರ್ ದ ಗ್ರೇಟ್ ಆರ್ಕಿಟೆಕ್ಚರ್, ಕ್ರೇಜಿ ವ್ಯೂ. ಸೊ ಗೈಸ್, ಇಲ್ಲಿ ಅಜರ್ಬೈಜಾನಲ್ಲಿ ಫುಟ್ಬಾಲ್ ಈಸ್ ವೆರಿ ಫೇಮಸ್. ಯು ಕ್ಯಾನ್ ಸಿ ಎ ಲಾಟ್ ಆಫ್ ಕಿಡ್ಸ್ ಪ್ಲೇಯಿಂಗ್ ಫುಟ್ಬಾಲ್. ನೈಸ್. ನೋಡ್ಬೋದು. ಶಿರ್ವಾನ್ ಶಾಸ್ ಪ್ಯಾಲೇಸಿಗೆ ಹೋಗ್ತಿದ್ವಿ. ಸೊ ಈ ಪ್ಯಾಲೇಸ್ನ 15th century ಕಟ್ಟಿದ್ದು ಆ್ಯಕ್ಚುಲಿ. ದಿಸ್ ಈಸ್ ಕನ್ಸಿಡರ್ಡ್ ಆಸ್ ಒನ್ ಆಫ್ ದ ಪರ್ಲ್ಸ್ ಆಫ್ ಅಜರ್ಬೈಜಾನಿ ಆರ್ಕಿಟೆಕ್ಚರ್. ಸೊ ಶಿರ್ವಾನ್ ಶಾಸ್ ಕಿಂಗ್ ಕಡೆಯಿಂದ ಕಟ್ಟಲಾಗಿದೆ ಒಂದು ಪ್ಯಾಲೇಸು. ಲೆಟ್ಸ್ ಎಕ್ಸ್ಪ್ಲೋರ್ ಇನ್ಸೈಡ್. ಒಳಗೆ ಹೋಗೋಣ ಬನ್ನಿ. ಈಗ ನಾವು ಮ್ಯೂಸಿಯಮಿಗೆ ಎಂಟ್ರಿ ಆಗೋಣ ಬನ್ನಿ. ಗಾಟ್ ದ ಟಿಕೆಟ್. ಇಟ್ ಕಾಸ್ಟೆಡ್ 15 minutes. ಸೇಮ್ ಎಲ್ಲ ಕಡೆ ಅಷ್ಟೇ. ಲೆಟ್ಸ್ ಗೆಟ್ ಇನ್ಸೈಡ್. ಸೊ ಗೈಸ್, ನೀವು ಇಲ್ಲಿ ನೋಡ್ಬೋದು, ಇಲ್ಲೂ ಕೂಡ ಕಾರ್ಪೆಟ್ಸ್ ಇದ್ದಾವೆ ಎಲ್ಲ ಕಡೆ ನೋಡ್ಬೋದು. ಇಲ್ಲೂ ಕಾರ್ಪೆಟೆ. ಸೊ ಯು ಕ್ಯಾನ್ ಸಿ ದ ಸಿಟಿ ವ್ಯೂ ದರ್. ಬನ್ನಿ, ಇಲ್ಲಿ ತೋರಿಸ್ತೀನಿ ಏನಿದೆ ಅಂತ. ಇಲ್ಲಿ ವೆಪನ್ಸ್ ಇದಾವೆ ಬೇಸಿಕ್ಲಿ. ಯು ಕ್ಯಾನ್ ಸಿ ಹಿಯರ್ 19th century ಕುಬಾಚಿ ಆ್ಯಂಡ್ ಯಾ ಸೇಮ್ 19th centuries. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಕಾರ್ಪೆಟ್ಟು. ವಾವ್.
ಬಿಗಿನಿಂಗ್ಸ್ ಆಫ್ ದ 20th century. ಕಾಟನ್ನಿಂದ ಮಾಡಿರೋದ್ರಿಂದ ಕ್ರೇಜಿ. ಇಲ್ಲಿ ನೋಡಿ ಗೈಸ್, ಇದು ಕಿಂಗ್ಡಮ್. ಆ್ಯಕ್ಚುಲಿ ಅವಾಗಿನ ಕಾಲದ ಕಿಂಗ್ಡಮಲ್ಲಿ ಏನೇನು ನಡೀತಿತ್ತು ಅಂತ ಒಂದು ವಿಡಿಯೋ ಥರ ಹಾಕಿದ್ದಾರೆ ಇಲ್ಲಿ. ಕ್ರೇಜಿ ನೋಡ್ಬೋದು. ಮಿನಿಯೇಚರ್ಸ್ ಆ್ಯಂಡ್ ರೀಪ್ರೊಡಕ್ಷನ್, ಪೇಪರ್ ಪ್ರೊಡಕ್ಷನ್ನು ಸಿ ದೇರ್. ಆ್ಯಂಡ್ ಇದು ನೋಡಿ ವಾಲ್ ಆರ್ಟ್, ಕ್ರೇಜಿ. ಈಗ ನೋಡಿ, ಇದು ಎಲ್ಲ ಜ್ಯುವೆಲ್ರೀಸ್ ಅನಿಸುತ್ತೆ ಆವಾಗಿನ ಕಾಲದ್ದು. ಯು ಕ್ಯಾನ್ ಸಿ ನೆಕ್ಲೆಸ್, ಆಮ್ಯುಲೆಟ್, ಬ್ರೇಸ್ಲೆಟು. ಐ ಥಿಂಕ್ ಇದು ಮೆಟಲ್ ಸ್ಟ್ಯಾಂಪ್ಡ್, ಬ್ರಾನ್ಸ್ ಅಲ್ಲ, ಮೆಟಲ್ ಇದು. ಸೊ ಗೈಸ್, ಇದು ತಫೇಟ ಅಂತ ಇಲ್ಲಿ ನೋಡ್ಬೋದು. ತಫೇಟ ಆರ್ ತಾಫ್ಟಾ. ಆ್ಯಂಡ್ ಇದು ವೇಸ್ಟ್ ಕೋಟ್ ಫಾರ್ ವುಮೆನ್. ಇದು ಟೆರ್ಮೆ ಸ್ಯಾಟಿನ್ ಅಂತ ಕರೀತಾರೆ ಇದಕ್ಕೆ, ನೋಡ್ಬೋದು. ಕೆಳಗೆ ಹೋಗೋಣ ಬನ್ನಿ. ಇಲ್ಲೂ ಹೋಗ್ಬೋದು ಆ್ಯಕ್ಚುಲಿ. ಐ ಡೋಂಟ್ ನ್ಯೂ ಇಟ್. ಇದೇನೋ ಶಾಪ್ ಅನಿಸುತ್ತೆ ಮೋಸ್ಟ್ಲಿ, ನೋಡ್ಬೋದು. ಏನಪ್ಪ ನೋಡೋಣ. ಒಂದು ಶಾಪೇ. ಕೆಳಗೆ ಹೋಗೋಣ ಬನ್ನಿ. ನಾನು ನಿಮ್ಗೇನು ಸಜೆಸ್ಟ್ ಮಾಡ್ತೀನಿ ಗೊತ್ತಾ, ಅಕಸ್ಮಾತ್ ನೀವೇನಾದರೂ ಈ ಕಡೆ ಬಂದರೆ ನಿಮ್ಮ ಡ್ರೈವರಿಗೆ ಕೇಳಿ ನಿಮಗೆ ಸೋವಿನಿಯರ್ ಎಲ್ಲಿ ಚೆನ್ನಾಗಿ ಸಿಗುತ್ತೆ, ಫ್ರಿಜ್ ಮ್ಯಾಗ್ನೆಟ್ ಎಲ್ಲಿ ಚೆನ್ನಾಗಿ ಸಿಗುತ್ತೆ. ಅವರು ತುಂಬ ಚೀಪಾಗಿ ಚೆನ್ನಾಗಿ ಹೇಳ್ತಾರೆ ಎಲ್ಲಿ ಅಂತ. ಸೊ ಗೈಸ್ ನೋಡಿ, ಇಲ್ಲಿ ಹಿಸ್ಟಾರಿಕಲ್ ಕಾರ್ವಿಂಗ್ಸ್ ಇದ್ದಾವೆ ಇನ್ ಉರ್ದು ಆ್ಯಂಡ್ ಇರಾನಿಯನ್. ಯು ಕ್ಯಾನ್ ಸಿ ಹಿಯರ್. ನೀವು ಈ ಶಿರ್ವಾನ್ ಶಾಸ್ ಮ್ಯೂಸಿಯಮ್ಗೆ ಎಂಟ್ರ್ ಆದ ತಕ್ಷಣ ಸ್ವಲ್ಪ ಕೆಳಗಡೆ ನಡ್ಕೊಂಬಂದರೆ ಇದು ಸಿಗುತ್ತೆ. ಮಿಸ್ ಮಾಡೋಕ್ಕೆ ಹೋಗ್ಬೇಡಿದ್ದೇನೆ, ಆಯಿತಾ? ನನಗೂ ಏನೂ ಅರ್ಥ ಆಗ್ತಿಲ್ಲ, ಆದ್ರೂ ಅಲ್ಲಿ ಕೂಡ ಇದ್ದಾವೆ, ಅಲ್ಲಿ ನೋಡ್ಬೋದು. ಅಲ್ಲಿ ಕೂಡ ಕಾರ್ವಿಂಗ್ಸ್ ಇದ್ದಾವೆ ತುಂಬ. ಯಾರೊಬ್ಬರು ಗೈಡ್ ಇಟ್ಕೊಂಬನ್ನಿ, ನನ್ನ ಸಜೆಷನ್. ಅಕಸ್ಮಾತ್ ನೀವು ತುಂಬ ಈಗರಾಗಿದ್ದೀರಾ ಇದನ್ನೆಲ್ಲ ತಿಳ್ಕೊಳ್ಳೋಕ್ಕೆ ಅಂತ ಅಂದರೆ ಅಷ್ಟೇ. ಸೊ ಗೈಸ್, ಇದು ಟೋಂಬ್ ಆಫ್ ಸವಿದ್ ಯಾನ್ಹಾ ಬಕೂವಿ ಅಂತ 18th century ಡರ್ವಿಶ್ ಟಾಮ್ ಅಂತಲೂ ಕರೀತಾರೆ ಇದಕ್ಕೆ ಬೇಸಿಕಲಿ. ಇದು ಆ್ಯಕ್ಚುಲಿ ಶಹೀದ್ ಯಹ ಬಕೂವಿ ವಾಸ್ ದ ಕೋರ್ಟ್ ಸೈಂಟಿಸ್ಟ್. ಒಬ್ಬ ಪ್ಯಾಲೇಸ್ ಆಫ್ ಶಿರ್ವಾನ್ ಶಾಸ್ದು ಒಬ್ಬ ಕೋರ್ಟ್ ಸೈಂಟಿಸ್ಟ್ ಆಗಿದ್ದವರು. ಅರೌಂಡ್ 30 of his works with Sufi mystic character have survived at the present day. ಇವ್ರ ವರ್ಕ್ಸ್ ಏನಿದೆಯೋ ಇವತ್ತಿನವರೆಗೂ ಇಲ್ಲಿ ಇದ್ದಾವೆ ಅಂತ. ಬೇಸಿಕಲಿ ಇದೊಂದು ದೊಡ್ಡ ಸಮಾಧಿ ನೋಡ್ಬೋದು. ಸೊ ಗೈಸ್, ಇದು ಶಾ ಮಾಸ್ಕೋ, ಶಿರ್ವಾನ್ ಶಾಸ್ ಪ್ಯಾಲೇಸಿಂದು. ಸೊ ಬೇಸಿಕಲಿ ಇದರೊಳಗೆ 2 ಪ್ರೇಯರ್ ಹಾಲ್ಸ್ಗಳಿದ್ದಾವೆ, ನೋಡ್ಬೋದು. ಆ್ಯಕ್ಚುಲಿ ಒಳಗಡೆ ಎಂಟ್ರಿ ಇಲ್ಲ ಅನಿಸುತ್ತೆ. ಎಸ್, ಇದೆ ಪ್ಯಾಲೇಸು, ಕಡೆ ವ್ಯೂ. ಸೊ ಲೆಟ್ಸ್ ಗೆಟ್ ಇನ್ಸೈಡ್ ದ ಪ್ಯಾಲೇಸ್. ಸೊ ಗೈಸ್, ಇದು ಶಿರ್ವಾನ್ ಶಾಸ್ ಫ್ಯಾಮಿಲಿ ಇದೆಯಲ್ಲ, ಅದ್ರದ್ದು ಸಮಾಧಿ. ಅವರಷ್ಟು ಜನದ ಸಮಾಧಿ ಇದು. ಅದು ಮೋಸ್ಟ್ಲಿ ಕಿಂಗಿಂದಿರಬೇಕು. ಇದೆಲ್ಲ ಅವರು ಫ್ಯಾಮಿಲಿ ಮೆಂಬರ್ಸಿಂದ ಅಂದ್ಕೊತೀನಿ. ಸೊ this is the tomb of the family of Shirvan Shahs. You can see here. Let's go back. ನಮ್ಮ ವಿಸಿಟ್ ಮುಗೀತೀಗ ಶಿರ್ವಾನ್ ಶಾಸ್ ಪ್ಯಾಲೇಸಿಂದು. ಈಗ ಮೇಡಿನ್ ಟವರಿಗೆ ಹೋಗೋಣ ಬನ್ನಿ. ಚೆನ್ನಾಗಿತ್ತು ಪ್ಯಾಲೇಸ್ ಮಾತ್ರ. ಇಟ್ ವಾಸ್ ಫುಲ್ ಆಫ್ ಹಿಸ್ಟ್ರಿ ಅಬೌಟ್ ದ ಶಿರ್ವಾನ್ ಶಾಸ್. ಸೊ ಗೈಸ್, ಈ ಏರಿಯಾ ಏನಿದೆಯೋ ಇದು ಪೂರ್ತಿ ಸಲಾಂ ಬಾಕು ಅಂತ. ದಿಸ್ ಈಸ್ ದ ಫೇಮಸ್ ರೆಸ್ಟೋರೆಂಟು. ಇಲ್ಲಿ ಬ್ರೇಕ್ಫಾಸ್ಟ್ ತುಂಬ ಫೇಮಸ್ಸು. ನೀವೇನಾದರೂ ನಿಜಾಮಿ ಸಿಟಿ ಬೆಳಗ್ಗೆ ಬಂದರೆ ಇಲ್ಲಿ ಬ್ರೇಕ್ಫಾಸ್ಟ್ ಪಕ್ಕ ಮಾಡೇ ಮಾಡಿ. ಇಟ್ಸ್ ವೆರಿ ಕೈಂಡ್ ಆಫ್ ಫೇಮಸ್ ಹಿಯರ್. ಸೊ ಗೈಸ್, ನಾವೀಗ ಇಲ್ಲಿ ಬರ್ಕ್ಲಾವ ತೊಗೊತಿದ್ದೀವಿ, ನೋಡ್ಬೋದು. ಸೊ ಇದು ಫೇಮಸ್ ಬರ್ಕ್ಲಾವ ಶಾಪು.
ಅಜರ್ಬೈಜಾನಿ ಪೀಪಲ್ ಏನಿದಾರಲ್ಲ, ಸೊ ದೇ ಡೋಂಟ್ ಲೈಕ್ ವಾಟರ್, ಬರೀ ಕೋಕೋ ಕೋಲಾನೇ ಕುಡಿಯೋದು. ನಾನು ಕೇಳಿದೆ, ನಮ್ಮ ಸಮೀರ್ ಅವ್ರಿಗೂ ಕೇಳಿದೆ, ಆ್ಯಂಡ್ ಅಲ್ಲಿ ಸ್ವೀಟ್ ಶಾಪ್ ಅವ್ರಿಗೂ ಕೇಳಿದೆ. ನಾನು ಸರ್ಪ್ರೈಸ್ ಗುರು, ಅದು ಹೆಂಗಿರ್ತಾರೆ ಗುರು ಇವರು ನೀರು ಕುಡಿದಿಲ್ದಂಗೆ. ಪರವಾಗಿಲ್ಲ ಬನ್ನಿ. ಟರ್ಕಿಶ್ ಬರ್ಕ್ಲಾವಾ ತೊಗೊಂಡ್ವಿ, ಫೇಮಸ್ ಸ್ವೀಟು ಇದೇದು ಅಜರ್ಬೈಜಾನಿಂದು. ಹಾಫ್ kg. ಇಟ್ ಕಾಸ್ಟೆಡ್ ಮಿ ಅರೌಂಡ್ 28 minutes. ಸೊ ಲೆಟ್ಸ್ ಗೋ. ಸೊ ಗೈಸ್, ಇದು ಪೊಲೀಸ್ ಬೈಕ್. ಇಲ್ಲಿ ನೋಡ್ಬೋದು, ಫಾರ್ ದ ಪೊಲೀಸ್ ಮ್ಯಾನ್ ದ ಗೇವ್ ಇಟ್. ನೋಡ್ಬೋದು ಏಪ್ರಿಲಿಯಾ ಇದೆ ಅಲ್ಲೊಂದು, ಆ ಕಡೆ ಹ್ಯಾರ್ಲಿ ಡೇವಿಡ್ಸನ್ನು ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ಹ್ಯಾರ್ಲಿ ದ ಬ್ಯೂಟಿ. ಸೊ ಲೆಟ್ಸ್ ಗೋ ಟು ದ ಮೇಡ್ ಇನ್ ಟವರ್. ಇದು ಮೇಡ್ ಇನ್ ಟವರ್ ಅಂತ, ಇದು 15th century ಕಟ್ಟಿದ್ದು ಬೈ ದ ಶಿರ್ವಾನ್ಶಾಸ್ ಆಬ್ವಿಯಸ್ಲಿ. ಸೊ ಇದೊಂದು ಆರ್ಕಿಟೆಕ್ಚರಲ್ ಮಾರ್ವಲ್ ಇದು ಅಜರ್ಬೈಜಾನ್. ಇದು ಒಳಗೆ ಹೋಗ್ಬೇಕಂದ್ರೆ 12 ಮನ್ನತ್ ಕೇಳ್ತಾರೆ ನಿಮಗೆ. ಐ ಥಿಂಕ್ 12 minutes only. ಸೊ ಗೈಸ್, ಇದು ಟಿಕೆಟ್ ಕೌಂಟರ್ ಮೇಡ್ ಇನ್ ಟವರ್ ಇಂದು. 12 minutes. ಸೊ ಹೋಗೋಣ ಬನ್ನಿ. ಮೈಂಡ್ ಚೇಂಜ್ ಮಾಡಿದೆ ನಾನು, ಹೋಗ್ತೀನಿ. ಇಲ್ಲಿ ತನಕ ಬಂದ್ವಿ ಅಂದರೆ ಒಳಗೆ ಹೋಗೋಕ್ಕೇನು. ಲೆಟ್ಸ್ ಗೋ. ಈಗ ಮೇಡ್ ಇನ್ ಟವರ್ ಒಳಗೆ ಎಂಟ್ರಿ ಆಗ್ತೀವಿ. ಲೆಟ್ಸ್ ಗೋ ಸೈಡ್ ದ ಮೇಡ್ ಇನ್ ಟವರ್. ಸೊ ಗೈಸ್, ಇಲ್ಲಿ ಶಿರ್ವಾನ್ಶಾಸ್ ಟೈಮಲ್ಲಿ ಯಾವ ಥರ ಅಟ್ಯಾಕ್ ಆಗ್ತಿತ್ತು, ಯಾವ ಥರ ಪ್ಲ್ಯಾನ್ ಆಗ್ತಿತ್ತು, ಇಲ್ಲೆಲ್ಲ ವೀಡಿಯೋಸ್ಗಳು ಹಾಕಿದ್ದಾರೆ ನೋಡಿ LED ಸ್ಕ್ರೀನ್ ಮೇಲೆ. ಯು ಕ್ಯಾನ್ ಸಿ ಹಿಯರ್. ಇದೇ ಟವರ್ ಮೇಲ್ಗಡೆ ಮೇಡ್ ಇನ್ ಟವರು. ಫಂಕ್ಷನ್ಸ್, ಸೈಂಟಿಸ್ಟ್ ಆ್ಯಂಡ್ ರಿಸರ್ಚರ್ ಹ್ಯಾವ್ ಲಾಂಗ್ ಬಿನ್ ಅನೇಬಲ್ ಟು ರೀಚ್ ಕಾಮನ್ ಗ್ರೌಂಡ್ ಕನ್ಸರ್ನ್ ದ ಮೇಡ್ ಇನ್ ಟವರ್ಸ್ ಪರ್ಪಸ್. ಈಗ ಸೆಕೆಂಡ್ ಫ್ಲೋರ್ನ ದಾಟಿ ಮೇಲೆ ಹೋಗ್ತೀವಿ. ಇಲ್ಲೊಂದು ಮ್ಯೂಸಿಯಂ ಅಂತ ನೋಡ್ಬೋದು. ಸಿ ಹಿಯರ್. ಸೊ ಇಲ್ಲಿ ನೋಡಿ ಮಾಡೆಲ್ಸ್ಗಳಿದ್ದಾವೆ ಇಲ್ಲಿ. ದ ಹೋಲ್ ಅಂದರೆ ಸಿಟಿ ಮಾನ್ಯುಮೆಂಟ್ಸ್ ಏನಿದಾವೋ, ಇದು ಬಿ ಬಿ ಮಾಸ್ಕು, ಇದು ಮೇಡ್ ಇನ್ ಟವರ್ ನೋಡ್ಬೋದು. ಸೊ ಇದು ಸ್ಟ್ರಕ್ಚರ್ ನೋಡಿ, ಪೋಲರೈಸ್ಡ್ ಸ್ಟ್ರಕ್ಚರ್ ಹೇಗಿದೆ. ಇದು ಮ್ಯೂಸಿಯಂ ಆಫ್ ಇಸ್ಲಾಮಿಕ್ ಆರ್ಟ್ ದೋಹಾ ಅವ್ರು ಕೊಟ್ಟಿರೋದು. ಯು ಕ್ಯಾನ್ ಸಿ ಹಿಯರ್ ದ ಇಲ್ಯೂಷನ್. ಇದು ಪ್ರೈವೇಟ್ ಕಲೆಕ್ಷನ್ ಆಫ್ ಆರ್ ಹರರಿ, ನ್ಯೂಯಾರ್ಕ್, ಅಲ್ಲಿಂದ ಕೊಟ್ಟಿರೋದು ಇದು. ಇದು ಮೊಹಮ್ಮದ್ ಅಲಿ ಓಗ್ಲು ದ ಬ್ರಿಟಿಷ್ ಮ್ಯೂಸಿಯಂ ಇದು. ಇದು ಹಸು ತನ್ನ ಕರುಗೆ ಹಾಲು ಕುಡಿಸಿರೋದು, ಆದರೆ ಹಾಕಿಲ್ಲ ಇದು ಯಾರ್ದು ಎಲ್ಲಿ ಅಂತ. ಇದು ಯಾರ ಕಲೆಕ್ಷನ್ ಇದು ಅಂತ ಇದೇನೂ ಇಲ್ಲ, ಯಾಕೋ ಗೊತ್ತಿಲ್ಲ. ಸೊ ಗೈಸ್, ನೋಡ್ಬೋದು ನಾವೀಗ ಮೇಡ್ ಇನ್ ಟವರ್ನ ಟಾಪಲ್ಲಿ ಇದ್ದೀವಿ. ಯು ಕ್ಯಾನ್ ಸಿ. ಸೊ ವರ್ತ್ ಇಟ್ ಗುರು, ಯಾಕಂದರೆ ಆಲ್ಮೋಸ್ಟ್ ಇಡೀ ಬಾಕು ಕಾಣ್ತಿದೆ ಇಲ್ಲಿಂದ. ಮೇನ್ ಸ್ಕೈ ಸ್ಕ್ರೇಪರ್ಸ್ ಏನಿದಾವೆ ಬಾಕುದು ಎಲ್ಲ ಕಾಣ್ತಿದ್ದಾವೆ. ಮಾಲ್ ಆಗಿರ್ಬೋದು, ಮೇಲ್ ಮಾಲು ಮತ್ತು ಫ್ಲೇಮ್ ಟವರ್ಸ್ ಆಗಿರ್ಬೋದು, ಆಲ್ಮೋಸ್ಟ್ ಎಲ್ಲ ಚೆನ್ನಾಗೇ ಕಾಣ್ತಿದೆ ಗುರು. ಸೊ ಗೈಸ್, ನೀವು ಬಾಕು ಆಗಲಿ ಯಾವುದೇ ಯುರೋಪಿಯನ್ ಕಂಟ್ರೀಸ್ ಆಗಲಿ, ಸೊ ರೋಡ್ ಕ್ರಾಸಿಂಗ್ಗೆ ಸಿಗ್ನಲ್ಸ್ ಇರ್ತಾವೆ ಇಲ್ಲಿ. ನಮ್ಮ ಇಂಡಿಯಾ ಥರ ಅಲ್ಲ. ಯು ಕ್ಯಾನ್ ಸಿ ಪೀಪಲ್ ಆರ್ ವೇಟಿಂಗ್ ಹಿಯರ್ ಟು ಗ್ರೀನ್ ಲೈಟ್ ಆನ್ ಆಗೋಕ್ಕೆ. ಸೊ ಇಲ್ಲಿ ಗ್ರೀನ್ ಲೈಟ್ ಆನ್ ಆದ ತಕ್ಷಣ ನಾವು ಹೋಗ್ಬೋದು, ಅವ್ರು ಈ ಕಡೆ ಬರ್ಬೋದು. ಸೊ ಲೆಟ್ಸ್ ಮೂವ್. ಸೊ ಗೈಸ್, ಇಲ್ಲಿ ನೋಡ್ಬೋದು ರೋಡ್ ಕ್ರಾಸಿಂಗು ಗ್ರೀನ್ ಸಿಗ್ನಲ್ ಆಯಿತು. ಫೈನಲಿ ಆ ಕಡೆಯಿಂದ ಈ ಕಡೆ ಬಂದ್ವಿ ನಾವು. ಯುರೋಪಿಯನ್ ವೈಬ್ ಇಸ್ ಹಿಯರ್. ಕೋಲ್ಡ್ ವೆದರ್, ಗುಡ್ ಸ್ಟ್ರೀಟ್ಸ್, ಗುಡ್ ಪೀಪಲ್. ಸೊ ನಾವೀಗ ಲಿಟಲ್ ವೆನೈಸಿಗೆ ಹೋಗ್ತಿದ್ದೀವಿ. ವೆನೈಸ್ ಗೊತ್ತಲ್ಲ, ಅದು ಯುರೋಪು. ಸೊ ಇದು ಲಿಟಲ್ ವೆನೈಸ್ ಅಂತ. ಅದೇ ಥರ ಸೇಮ್ ಬೋಟ್ ಎಲ್ಲ ಇರುತ್ತೆ, ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಹೋಗೋಣ. ಸೊ ಗೈಸ್, ಇಲ್ಲಿ ನೋಡ್ತಿದ್ದೀರಾ, ಇದು ಬಾಲಿವುಡ್ ಪಾರ್ಕ್ ಅಂತ. ಯು ಕ್ಯಾನ್ ಸಿ ಹಿಯರ್. ಎಲ್ಲ ಫೋಟೋ ಸೆಷನ್ಸ್ ನಡೀತಿದ್ದಾವೆ, ನೋಡ್ಬೋದು. ಗೈಸ್, ನಾವೀಗ ಲಿಟಲ್ ವೆನೈಸ್ ಅಂತ ಒಂದು ಜಾಗ ಬಂದಿದ್ದೀವಿ. ಯುರೋಪಲ್ಲಿ ಇದೆಯಲ್ಲ ವೆನೈಸು, ಅದೇ ಥರ ಅದರದ್ದೊಂದು ಕಾಪಿ ಅಂತಲೇ ಹೇಳ್ಬೋದು ಇಲ್ಲಿ.
ಸೊ ಚೆನ್ನಾಗಿದೆ, ಫ್ಯಾಮಿಲೀಸ್ ಕೂಡ ಬಂದಿದ್ದಾವೆ. ಲೆಟ್ಸ್ ಟ್ರೈ ಇಟ್. ನಾವು ನಮ್ಮ ಬೋಟಲ್ಲಿ ಹೋಗ್ತಿದ್ವಿ, ಜಾಗ ಸಿಕ್ಕಿದೆ. ಸೊ ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಅಂತ. ನಮ್ಮ ಶಾರ್ಟ್ ಜರ್ನಿ ರೈಡ್ ಸ್ಟಾರ್ಟ್ ಆಗಿದೆ. ಈಗ ನೋಡ್ಬೋದು ನೀವು, ಕ್ಲೀನ್ ಇದೆ ವಾಟರ್ ಮಾತ್ರ. ಇಲ್ಲಿ ನೋಡ್ಬೋದು ಸ್ವಲ್ಪ ಲಿಟ್ರಿಂಗ್ ಇಲ್ಲ ಇಲ್ಲಿ, ನೀವೇನಂತೀರೇನೋ. ಚೆನ್ನಾಗಿದೆ. ನಾನು ಒಬ್ಬನೇ, ಗ್ರೂಪ್ ಇದ್ದರೆ ಇಂಥ ಕಡೆ ಚೆನ್ನಾಗೆ, ಪರವಾಗಿಲ್ಲ. ಸೊ ಗೈಸ್, ಒಂದು ಆರ್ಟಿಫಿಷಿಯಲ್ ಟನಲ್ ಮಾಡಿದ್ದಾರೆ, ನೋಡ್ಬೋದು ನೀವು. ಇಟ್ಸ್ ಗುಡ್, ಏನಂತೀರಾ? ಒಂದು ಆರ್ಟಿಫಿಷಿಯಲ್ ಟನಲ್. ನಮ್ಮ ರೈಡ್ ಮುಗೀತು, ನೋಡ್ಬೋದು. ಈಗ ಬನ್ನಿ ವಾಪಸ್ ಹೋಗೋಣ. ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ, ಆದರೆ ತೀರಾ ಏನು ನೀವು ಮಸ್ಟ್ ವಿಸಿಟ್ ಅಂತ ಏನು ಹೇಳೋಕ್ಕಾಗಲ್ಲ. ಇಟ್ ವಾಸ್ ಮಿಡ್ ಅಂತಲೇ ಹೇಳ್ತೀನಿ ನಾನು. ಬನ್ನಿ ಹೋಗೋಣ. ಪ್ರೈಸ್ ನಾವೀಗ ಕ್ಯಾಸ್ಪಿಯನ್ ಸಿ ಶೋರ್ ಹತ್ರ ಬಂದಿದ್ದೀವಿ, ನೋಡ್ಬೋದು. ಇದೆ ಕ್ಯಾಸ್ಪಿಯನ್ ಸಿ, ಯು ಕ್ಯಾನ್ ಸಿ ದೇರ್. ಸೊ ಇಲ್ಲಿ ಸ್ಕೂಟರ್ ಪ್ರೊಹಿಬಿಟೆಡ್, ನೀವು ಸ್ಕೂಟಿನ ತರೋವಾಗಿಲ್ಲ, ಸ್ಕೇಟ್ಸ್ ಮಾಡೋವಾಗಿಲ್ಲ. ಸೊ ಓನ್ಲಿ ವಾಕಿಂಗ್ ಈಸ್ ಅಲೌಡ್ ಹಿಯರ್. ಇಟ್ಸ್ ಬಿಕಮಿಂಗ್ ವೆರಿ ಕೋಲ್ಡ್ ರೈಟ್ ನಾವು. ಈಗ ಒಂದು 6:30 ಆಗಿದೆ ಸಂಜೆ. ಸೊ ಗೈಸ್, ಆ ವೈಟ್ ಲೈನ್ ಏನಿದೆಯೋ ಅಲ್ಲಿ ಅದು ಬೈಸಿಕಲ್ ಪಾತು. ಸೊ ಸೈಕಲ್ಸು, ಸ್ಕೂಟರ್ಸ್ಗೆ ಹೋಗೋಕ್ಕೆ ಮಾತ್ರ ಅದಿರೋದು. ಸೊ ಗೈಸ್, ನಾವು ಕರೆಂಟ್ಲಿ ಈಗ ಅಂಡರ್ ಪಾಸಿಂಗಲ್ಲಿದ್ದೀವಿ. ಒಂದು ಈ ಸ್ಟ್ರೀಟಿಂದ ಆ ಸ್ಟ್ರೀಟಿಗೆ ಹೋಗೋಕ್ಕೆ. ಇಟ್ಸ್ ಎ ನೈಸ್ ಇನಿಷಿಯೇಟಿವ್ ಬೈ ಗುಡ್ ಕಂಟ್ರಿ ಅಂತ ಹೇಳ್ಬೋದು. ಚೆನ್ನಾಗಿದೆ ನೋಡಿ. ಡೈರೆಕ್ಟ್ಲಿ ಈ ಸ್ಟ್ರೀಟಿಗೆ ಬರ್ತೀನಿ, ರೋಡ್ ಕ್ರಾಸ್ ಮಾಡಿ. ಗುಡ್. ಸೊ ಗೈಸ್, ನಮ್ಮ ಫ್ರೆಂಡ್ ಸಮೀರ್ ಸ್ಮೋಕ್ ಮಾಡ್ತಾಯಿದ್ರು ಇಲ್ಲಿ. ಬೇಸಿಕಲಿ ಇಲ್ಲಿ ಸ್ಮೋಕಿಂಗ್ ಏನು ರೂಲ್ಸ್ ಅಂದರೆ, ಅಲ್ಲಿ ಸ್ಟ್ರೀಟಲ್ಲೆಲ್ಲ ನೀವು ಸ್ಮೋಕ್ ಮಾಡೋ ಹೋಗಿಲ್ಲ. ಇಲ್ಲಿ ಈ ಥರ ಸೈಡಲ್ಲಿ ಬಂದು ಸ್ಮೋಕ್ ಮಾಡಬೇಕು. ನೋಡ್ತಿದ್ದೀರಲ್ಲ. ಆ್ಯಂಡ್ ಆ ಸ್ಮೋಕ್ ಏನಾದರೂ, ನೀವು ಸಿಗರೇಟ್ ಏನಾದರೂ ಕೆಳಗೆ ಬೀಳಿಸಿದ್ದು ಪೊಲೀಸರು ನೋಡಿದರೆ, ಓಕೆ, ನೋಡಿದರೆ ಪಕ್ಕಾ ನಿಮಗೆ 300 ಮನ್ನತ್ ಫೈನ್ ಸಿಗುತ್ತೆ. 300 ಮನ್ನತ್ ಫೈನ್ ಹಾಕ್ತಾರೆ. 300 ಮನ್ನತ್ ಈಸ್ ಈಕ್ವಲ್ಸ್ ಟು $200. ಸೊ ಕೇರ್ಫುಲ್ಲಾಗಿರಿ, ರೂಲ್ಸ್ನ ಫಾಲೋ ಮಾಡಿ ಇಲ್ಲಿ.